ಸೊ ಇವತ್ತು ನಾನು ತಿಳಿಸ್ಕೊಡ್ತಿರೋಂಥ ಟಾಪಿಕ್ ಏನಪ್ಪಾ ಅಂದರೆ ಹಸ್ತಮೈಥುನ ಮಾಡೋದ್ರಿಂದ ಹೇಗೆ ದೂರ ಇರುವಂಥದ್ದು, ಅಂದರೆ ಹೇಗೆ ಮಾಸ್ಟರ್ಬೇಷನ್ ಅನ್ನ ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಫುಲ್ ವಿಡಿಯೋ ನೋಡಿ. ಹಾಗೆ ಹೊಸಬ್ರು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಾಸ್ಟರ್ಬೇಷನ್ ಮಾಡ್ತೀರಾ, ಅವಾಗ ಏನಾಗುತ್ತಪ್ಪ ಅಂದರೆ ನಿಮ್ಮ ಬ್ರೈನಲ್ಲಿ ಡೋಪಮಿನ್ ಅನ್ನುವಂಥ ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ಆ ಟೈಮಲ್ಲಿ ನಿಮಗೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಬಾಡಿ ಫ್ರೀ ಅನ್ಸುತ್ತೆ, ಮತ್ತೆ ನಿದ್ರೆ ಬರುತ್ತೆ ಎಷ್ಟೋ ಜನಕ್ಕೆ, ಮತ್ತೆ ಇನ್ನೆಷ್ಟೋ ಜನಕ್ಕೆ ಸುಸ್ತು ಕಮ್ಮಿ ಆಗುತ್ತೆ. ಸೊ ಇದನ್ನ ಯಾವಾಗಲೂ ಒಂದು ಸಲ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಓಕೆನಾ. ಅದು ಹೆಲ್ದಿ ಕೂಡ. ಬಟ್ ಕೆಲವರು ನೀವೇ ಹೇಳ್ದಂಗೆ, ಈಗ ಕೆಲವರು ಒಂದು ದಿನಕ್ಕೆ ನಾನು 6 ಸಲ ಮಾಡ್ಕೊತೀನಿ ಅಥವಾ 10-15 ಸಲ ಮಾಡ್ತೀನಿ ಅಂತಾನು ಹೇಳಿದಿರಲ್ವ. ಯಾವಾಗ ಇದು ಒಂದು ಅಡಿಕ್ಷನ್ ಗೆ ಕನ್ವರ್ಟ್ ಆಗುತ್ತೆ ಅಂದ್ರೆ ದಿನಕ್ಕೆ 10-15 ಸಲ ಅದನ್ನೇ ಮಾಡ್ಕೊಂಡು ಕೂತ್ಕೊಳ್ಳೋದು, ಅದನ್ನ ಅಡಿಕ್ಷನ್ ಅಂತ ಹೇಳಿ. ಒಂದು ವಿಷಯ ಆಗ್ಲಿ, ನಾವು ಜಾಸ್ತಿ ಮಾಡೋದಕ್ಕೆ ಹೋದ್ರೆ ಅದು ಅತಿ ಆದ್ರೆ ಅಮೃತನೂ ವಿಷ ಆಗುತ್ತೆ. ಸೊ ಹಾಗೇನೆ ಹಸ್ತಮೈಥುನ ಅನ್ನೋದನ್ನು ಸಹ ನೀವೇನಾದ್ರೂ ಜಾಸ್ತಿ ಮಾಡೋದಕ್ಕೆ ಹೋದ್ರೆ ಅದನ್ನು ಸಹ ನಿಮ್ಮ ಬಾಡಿ ಮೇಲೆ ಎಫೆಕ್ಟ್ ಆಗುತ್ತೆ. ಹಾಗಿದ್ರೆ ಇದನ್ನ ಹೇಗೆ ಅದರಿಂದ ನಮಗೆ ಹೊರಗಡೆ ಬರಕ್ಕೆ ಸಾಧ್ಯ ಆಗುತ್ತೆ ಅಂತ ನೋಡೋದಾದ್ರೆ, ನಂಬರ್ 1, ನಿಮ್ಗೆ ಯಾವ ವಿಷಯದಿಂದ ಜಾಸ್ತಿ ಹಸ್ತಮೈಥುನ ಮಾಡ್ಕೋಬೇಕು ಅನ್ಸುತ್ತೆ ಅಂದ್ರೆ, ಯಾವಾಗ ಈಗ ನೀವು ಒಬ್ಬರೇ ಇರ್ತೀರಾ, ಸೊ ಅಂತ ಟೈಮಲ್ಲಿ ಫೋನ್ ಜಾಸ್ತಿ ನೋಡ್ಬೇಕು. ಫೋನ್ ಜಾಸ್ತಿ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ, ಓಕೆ ಹಸ್ತಮೈಥುನ ಮಾಡ್ಕೊಳ್ಳೋಣ ಅಂತ ಫೀಲ್ ಆಗುತ್ತೆ. ಸೊ ಆ ಟೈಮಲ್ಲಿ ನೀವು ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ ಆಗಿರ್ಬೋದು. ನಿಮ್ಗೆ ಯಾವ್ದನ್ನ ನೋಡಿದಾಗ ಜಾಸ್ತಿ ನಮ್ಗೆ ಹಸ್ತಮೈಥುನ ಮಾಡ್ಕೋಬೇಕು ಅನ್ಸುತ್ತೆ ಅಂದ್ರೆ ಅದರಿಂದ ದಯವಿಟ್ಟು ದೂರ ಇರಿ. ಓಕೆ, ಪದೇ ನಿಮ್ಮ ಶಿಶ್ನ ಅಥವಾ ಪ್ರೈವೇಟ್ ಪಾರ್ಟ್ಗಳನ್ನ ಟಚ್ ಮಾಡ್ಕೊಳ್ಳೋದನ್ನ ಬಿಡಿ, ಓಕೆನಾ. ನೀವೇನಾದ್ರೂ ಪದೇ ಅದನ್ನ ಟಚ್ ಮಾಡ್ತಿದ್ರೆ ಮತ್ತೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ, ಸೊ ನಿಮ್ಗೆ ಹಸ್ತಮೈಥುನ ಮಾಡಬೇಕು ಅಂತ ಫೀಲ್ ಆಗುತ್ತೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಸಾಧ್ಯ ಆದಷ್ಟು ಯಾವಾಗ್ಲೂ ಬ್ಯುಸಿ ಆಗಿರಿ, ಓಕೆನಾ. ಅಂದ್ರೆ ಫ್ರೀಯಾಗಿ ಇರ್ಲೇಬಾರ್ದು ಅಂತ ಏನಲ್ಲ, ಎಷ್ಟು ಸಾಧ್ಯನೋ ಅಷ್ಟು ಬ್ಯುಸಿಯಾಗಿ ನಿಮ್ಮನ್ನ ಇಟ್ಕೊಂಡಾಗ ಏನಾಗುತ್ತೆ ಅಂದ್ರೆ, ಅದು ಕೆಲಸ ಆಗಿರ್ಬೋದು, ಇಲ್ಲ ಎಜುಕೇಶನ್ ಆಗಿರ್ಬೋದು, ಇಲ್ಲ ಬೇರೆ ಯಾವುದೇ ಕೆಲಸ ಆಗಿರ್ಬೋದು, ಅದರಲ್ಲಿ ನಿಮ್ಮನ್ನ ನೀವು ಬ್ಯುಸಿಯಾಗಿ ಇಟ್ಕೊಂಡಾಗ ಈ ತರದ ಯೋಚನೆಗಳು, ಅಂದ್ರೆ ನಾವು ಹಸ್ತಮೈಥುನ ಮಾಡ್ಕೋಬೇಕು ಅನ್ನೋ ಯೋಚನೆಗಳು ಆದಷ್ಟು ನಿಮ್ಮಿಂದ ದೂರ ಇರುತ್ತೆ. ನೆಕ್ಸ್ಟ್ ಒನ್ ಏನಪ್ಪಾ ಅಂದ್ರೆ, ನೀವು ಒಬ್ಬರೇ ಇರುವಂತದ್ದು. ಸೊ ಯಾವಾಗ ಒಬ್ಬ ವ್ಯಕ್ತಿ ಒಬ್ಬನೇ ಇರ್ತಾನೆ ಅಂದ್ರೆ 4 ಗೋಡೆ ಒಳಗಡೆನೆ ಇರ್ತಾನೆ, ಸೊ ಅಂತ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ನಿಮ್ಗೆ ಈ ಫೋನ್ ನೋಡೋಂಥದ್ದಾಗಿರ್ಬೋದು, ಸೆಕ್ಸ್ ವಿಡಿಯೋಸ್ಗಳು ನೋಡೋಂಥ ಆಗಿರ್ಬೋದು, ಸೊ ಇದೆಲ್ಲ ಆದಾಗ ಏನಾಗುತ್ತಪ್ಪ ಅಂದ್ರೆ ಮತ್ತೆ ನಿಮ್ಗೆ ಹಸ್ತಮೈಥುನ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಸೊ ಆದಷ್ಟು ಒಬ್ಬರೇ ಇರೋದನ್ನ ತಪ್ಪಿಸ್ಕೊಡಿ. ಇನ್ನ ಲಾಸ್ಟ್ ಒನ್ ಏನಪ್ಪಾ ಅಂದ್ರೆ, ಸರಿಯಾದ ಟೈಮಿಗೆ ನಿದ್ರೆ ಮಾಡುವಂಥದ್ದು, ಅಂದ್ರೆ ಬೇಗ ಮಲಗುವಂಥದ್ದು, ಬೇಗ ಎದ್ದೇಳುವಂಥದ್ದು. ಸೊ ಈಗ ಯಾರನ್ನೇ ಆದ್ರೂ ತಗೊಳ್ಳಿ, ನಾವೀಗ ನಿದ್ರೆ ಬರ್ಲಿಲ್ಲ ಅಂದಾಗ ಏನ್ ಮಾಡ್ತಾರೆ, ಇವಾಗೆಲ್ಲ ಫೋನ್ ತಗೊಂತಾರೆ. ಸೊ ಆ ಟೈಮಲ್ಲಿ ಏನ್ ಮಾಡ್ತಾರೆ, ಯಾರು ಒಳ್ಳೇದಂತೂ ನೋಡಲ್ಲ. ಸೊ ಅವಾಗ್ಲೂ ಸಹ ನೀವೇನಾದ್ರೂ ಫೋನ್ ವಿಡಿಯೋ ನೋಡಿದ್ರೆ ಅಂತ ಟೈಮಲ್ಲೂ ನಿಮ್ಗೆ ಮಾಸ್ಟರ್ಬೇಷನ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಸೊ ಅದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಮಲಗಿ, ಬೇಗ ಎದ್ದೊಳಿ, ಬೇಗ ಎದ್ದು ವಾಕ್ ಮಾಡೋದು, ಜಿಮ್ ಮಾಡೋದು, ಇಲ್ಲ ಬೇರೆ ಫಿಸಿಕಲ್ ಆಕ್ಟಿವಿಟೀಸ್ ಇಟ್ಕೊಳ್ಳೋದು. ಸೊ ಈ ತರದ್ದು ನೀವು ಮಾಡಿದಾಗ ನಿಮ್ಮ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ, ಹಾಗೆ ನೀವು ಮಾಸ್ಟರ್ಬೇಷನ್ ಮಾಡ್ಕೊಳ್ಳೋದನ್ನ ಕಂಟ್ರೋಲ್ ಮಾಡ್ದಂಗೂ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ